ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾನು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ. ನೆಟೆಡ್ ಬ್ಲೌಸ್ ಇದು. ಸೊ ಇದರಲ್ಲಿ ನಾನು ಒಂದೊಂದೇ ಭಾಗನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೆಯಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನೆಕ್ ವಿಡ್ತನ್ನು ತೊಗೋತಾ ಇದ್ದೀನಿ. ಸೊ ಶೋಲ್ಡರ್ ಪಟ್ಟಿ ಬಂದುಬಿಟ್ಟು 3 ಇಂಚಿದೆ ನೋಡಿ. ಅದರಲ್ಲಿ ನಾನು ತಳಗಡೆ ಅಲ್ಲಿ ಒಂದು ಮಾರ್ಕ್ ಹಾಕಿಬಿಟ್ಟು ತಳಗಡೆ 9ವರೆಗೆ 1 ಇಂಚನ್ನು 9ವರೆಗೆ ಒಂದು ಮಾರ್ಕನ್ನು ಹಾಕಿಬಿಟ್ಟು ನೆಕ್ಕನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಹೀಗೆ ಇದು ರೌಂಡ್ ಶೇಪ್ ಆಗೋದ್ರಿಂದ ಇದು ಏನೂ ಅಷ್ಟು ಇದು ಇಲ್ಲ, ತುಂಬಾ ಸಿಂಪಲ್ ಆಗಿದೆ ಬ್ಲೌಸು. ಸೊ ಇವಾಗ ಒಂದೊಂದು ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ತೀನಿ, ಯಾಕಂದರೆ ನೆಟ್ಟೆಡ್ ಬ್ಲೌಸಲ್ಲಿ ಅಂದರೆ 1 ಇಂಚಿಂದ ಕಟ್ ಮಾಡಿಬಿಟ್ಟು ಅಲ್ಲಿ ನೆಟ್ ಬ್ಲೌಸ್ ಆ ಥರ ಡಿಸೈನ್ ಹೇಳಿದ್ದಾರೆ ಅವರು. ಸೊ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪನ್ನು ಕಟ್ ಆಗಿದೆ, ಅಂದರೆ ಡಿಲೀಟ್ ಆಗಿದೆ ಫ್ರೆಂಡ್ಸ್, ಸಾರಿ. ಮಾಡ್ಕೊಂಡಿದ್ದೆ ಕಷ್ಟಪಟ್ಟು, ಹೆಂಗೆ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ. ಫೋನ್ ಕೂಡ ಸ್ಟೋರೇಜ್ ಆಗೈತೆ ನೋಡಿ. ಸೊ ಹಾಗಾಗಿ ಸ್ಟೋರೇಜ್ ಆಗಿರೋ ವೀಡಿಯೋನ ನಾನು ಕಟ್ ಮಾಡಲಿಕ್ಕೆ ಹೋಗ್ಬಿಟ್ಟು ಆ ವಿಡಿಯೋನೇ ಕಟ್ ಮಾಡಿದ್ದೀನಿ. ಸೊ ಮುಂದಿನ ವೀಡಿಯೋ ಹೆಂಗೆ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಏನಿಲ್ಲ, ಲೈನಿಂಗ್ ಬಟ್ಟೆ ಏನಿದೆ ಅದರ ಮೇಲೆ ನಾವು ಇದನ್ನು ಹಾಕಬೇಕು ನೋಡಿ. ಪೈಪಿಂಗ್ ಅಂದರೆ ಒಳಗಡೆ ಮಡಿಸ್ತಿರಲ್ವ, ಹಾಗೆ ಪೈಪಿಂಗ್ ಮಾಡಬೇಕು. ಈ 1 ಇಂಚ್ ಏನಿದೆ ಇದನ್ನು ಕಟ್ ಮಾಡಿ ಬಿಸಾಕಿ ಪೈಪಿಂಗ್ ಮಾಡಿಬಿಟ್ಟು ಆಮೇಲೆ ಅಟ್ಯಾಚಿಂಗ್ ಮಾಡ್ಕೋಬೇಕು ನೋಡಿ ನೆಟ್ಟೆಡ್ ಬ್ಲೌಸ್ಗೆ. ಅಂದರೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದಕ್ಕೆ ನಾವು ಅಟ್ಯಾಚಿಂಗ್ ಮಾಡ್ಕೋತೀವಿ. ಇದನ್ನು ಬಿಸಾಕಿ ಅದು ಲೈನಿಂಗ್ ಬಟ್ಟೆಗೆ ಪೈಪಿಂಗ್ ಮಾಡಿಬಿಟ್ಟು ಆಮೇಲೆ ನೆಟ್ ಬ್ಲೌಸ್ಗೆ ನಾನು ಅಟ್ಯಾಚಿಂಗ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ತುಂಬಾ ಡೀಟೇಲಾಗಿ ಹೇಳಿದೆ. ಸೊ ಅದು ಕಟ್ಟಾಯಿತು, ಹೇಗೆ ಅಂತ ಗೊತ್ತಾಗಲಿಲ್ಲ. ಈ ಥರ ಫಸ್ಟಿಗೆ ನೀವು ಮಾಡಬಾರ್ದು. ಇದು ಲೈನನ್ನು ಸರಿಯಾಗಿ ಮಾಡ್ಕೋತೀನಿ ನೋಡಿ. ಅದು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಬೇಜಾರಾಯಿತು, ಕಷ್ಟಪಟ್ಟು ಮಾಡಿರೋದು ಅದು ಹಂಗೆ ಆಗೋಯಿತು. ಏನೋ ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆಗುತ್ತೆ ಫ್ರೆಂಡ್ಸ್ ಆ ಥರ. ಈ ಥರ ಡೈರೆಕ್ಟಾಗಿ ನೀವು ಜೋಡಿಸ್ಕೋಬಾರ್ದು ನೋಡಿ. ಫಸ್ಟಿಗೆ ಒಳಗೆ ಇರೋ ಲೈನಿಂಗ್ ಬಟ್ಟೆಗೆ ನಾವು ಪೈಪಿಂಗ್ ಮಾಡಬೇಕು ಫ್ರೆಂಡ್ಸ್, ನೆನಪದಲ್ಲಿ ಇಟ್ಕೊಳ್ಳಿ. ಈ ಥರ ನಾವು ಇವಾಗ ಎಲ್ಲ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ನಾನು ಅಟ್ಯಾಚಿಂಗ್ ಮಾಡಿಬಿಟ್ಟು ಡಾರ್ಟ್ ಇದನ್ನು ಹಾಕಿದ್ದೀನಿ ನೋಡಿ. ಡಾರ್ಟ್ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ಥರ ಡಾರ್ಟ್ ಮಾರ್ಕನ್ನು ಈ ವಿಡಿಯೋದಲ್ಲಿ ಸಹ ನಾನು ಅದೇ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಫ್ ಬರುತ್ತೆ. ಸೊ ಸಾದಾ ಬ್ಲೌಸ್ ಅಲ್ವಾ, ಕಟೋರಿ ಬ್ಲೌಸ್ ಥರನೇ ಕಪ್ ಬರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಂಬ ಈಸಿ ಮೆಥಡಲ್ಲಿ ಕೂಡ ಹೇಳ್ತೀನಿ. ಈ ಥರ ನೋಡಿ ಹೇಳ್ತೀನಿ ಅನ್ನೋದಕ್ಕಿಂತನೂ ನಾನು ಏನು ವೀಡಿಯೋ ಮಾಡ್ತೀನಿ ಡೈಲಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ, ಏನಾದರೂ ಕ್ವಶನ್ ಇದ್ದರೆ ಗೊತ್ತಿರೋದನ್ನು ಹೇಳ್ತೀನಿ. ಸೊ ಪ್ಲೀಸ್ ಕೇಳ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವಾಗ ನೋಡಿ ಈ ಥರ ಮಾಡಿದ್ದೀನಿ. ಡಾರ್ಟನ್ನು ನಾವು ಫಸ್ಟಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಬಿಟ್ಟು ಈ ಥರ ಕಟಿಂಗ್ ಅಂದರೆ ಸ್ಟಿಚಿಂಗ್ ಮಾಡ್ಕೋಬೇಕು. ಡಾರ್ಟ್ ಮಾರ್ಕಿಂಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ನೋಡಿ. ಈ ಥರ ಬಂದೈತೆ ನೋಡಿ, ಯಾವ ಥರ ಎರಡೂ. ಸೊ ಇವಾಗ ಯೋಕ್ ಪಟ್ಟಿನ ನಾನು ಅಟ್ಯಾಚಿಂಗ್ ಮಾಡ್ಕೋತೀನಿ ನೋಡಿ. ಯೋಕ್ ಪಟ್ಟಿ ಅಟ್ಯಾಚಿಂಗ್ ಮಾಡುವಾಗ ಫಸ್ಟ್ನೇ ಈ ಕಡೆ ಏನಿದೆ ಎಡಕಿಂದ ಅಂದರೆ ರೈಟ್ ಸೈಡ್ದು ಅದರ ಮೇಲೆ ಇಟ್ಬಿಟ್ಟು ಇದು ಮಾಡಬೇಕು. ಈ ಕಡೆ ಏನಿದೆ ಅದನ್ನು ನಾವು ಇದು ಪಾರ್ಟ್ ಏನಿದೆ ಅದರ ಮೇಲೆ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಬೇಕು ನೋಡಿ. ಈ ಥರ ಮಾಡಬೇಕು. ಹೆಂಗೆ ಅನ್ನಿಸ್ತು ಅಂತ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕ್ರಿಪ್ಟ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಸೊ ಇವಾಗ ನೋಡಿ ಇದು ಅಟ್ಯಾಚಿಂಗ್ ಮಾಡಿದ್ದು ರೆಡಿ ಆಯಿತು. ಆ ಕಡೆ ಏನಿದೆ ಅದನ್ನು ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಮಾಡಿಬಿಟ್ಟು ಇವಾಗ ಕಾಜ್ ಪಟ್ಟಿ ಬಟನ್ ಪಟ್ಟಿ ಇರುತ್ತಲ್ವ, ನಾನು ಹುಕ್ಸ್ ಹಾಕ್ತಾಯಿದ್ದೀನಿ. ಹಾಗಾಗಿ ಅವ್ರೇನು ಹೇಳಿದ್ರು, ಹುಕ್ಸ್ ಹಾಕೋದನ್ನು ಮಾತ್ರ ಬಲಕ್ಕೆ ಇರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬಲಕ್ಕೇ ಹುಕ್ಸನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಇದರಲ್ಲಿ ಹೇಳ್ತಾಯಿದ್ದೀನಿ ನೋಡಿ. ಫಸ್ಟಿಗೆ ನಾವು ಅದನ್ನು ತಳಗಿಟ್ಬಿಟ್ಟು ಆಮೇಲೆ ತೊಗೋಬೇಕು ನೋಡಿ. ಇದು
ಅಂದರೆ ಸರಿ ಹೋಗಲ್ಲ. ಬಿಗಿನರ್ಸ್ ಇದ್ದರೆ ಇದು ಅಟ್ಯಾಚಿಂಗ್ ಮಾಡೋಕ್ಕೆ ಸರಿ ಹೋಗಲ್ಲ, ಯಾಕಂದರೆ ಎರ್ಸ್ ಪೇರ್ಸ್ ಆಗಿರೋ ಥರ ಆ ಥರ ಆಗಿಬಿಡುತ್ತೆ. ಸೊ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬೇಕು ಫ್ರೆಂಡ್ಸ್. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಇವಾಗ ಮಡಚಿಬಿಟ್ಟು ನಾನು ಒಂದು ಇದನ್ನು ಮಾಡ್ತೀನಿ. ಇದು ಬಂದುಬಿಟ್ಟು ಆಯಿಪಟ್ಟಿ. ನೋಡಿ ಆಯಿಪಟ್ಟಿ ಯಾವ ರೀತಿ ಮಾಡೋದು ಅನ್ನೋದನ್ನು ಇದು ನೋಡಿ. ಸೊ ಇದು ಎಡಕ್ಕೆ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಇದು ಬಲಕ್ಕಿರುತ್ತೆ. ಸೊ ಇದನ್ನು ಎಡಕ್ಕೆ ಮಾಡಿದ್ದೀನಿ, ಯಾಕಂದರೆ ಅವ್ರಿಗೆ ಹುಕ್ಸ್ ಎಡಗೈಯಿಂದ ಹುಕ್ಸ್ ಹಾಕೋಕ್ಕೆ ಬರಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಇದನ್ನು ಎಡಕ್ಕೆ ಮಾಡಿದ್ದೀನಿ. ನೋಡಿ ಇವಾಗ 2 ಶೋಲ್ಡರನ್ನು ಅಟ್ಯಾಚಿಂಗ್ ಮಾಡಿದ್ದೀನಿ. ಸೊ ಒಂದು ಕಡೆ ಒಂದೇ ಸ್ಟಿಚ್ಚನ್ನು ಹಾಕಿದ್ದೀನಿ, ಹಾಗಾಗಿ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಡಿಸೈನ್ ಹೆಂಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸೊ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಮತ್ತು ಹೊಸಬ್ರು ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಹಾಗೆ ಬೆಲ್ ಐಕನ್ನ ಒತ್ತಿ. ನಾ ಡೈಲಿ ಮಾಡೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಸ್ಲೀವ್ ಮೊದಲು ಅಟ್ಯಾಚಿಂಗ್ ಮಾಡುವಾಗ, ಯಾಕಂದರೆ ನಮಗೆ ಫಿಟ್ಟಿಂಗೇ ಪ್ರಾಬ್ಲಮ್ ಆಗಬಾರ್ದಲ್ವ ಫ್ರೆಂಡ್ಸ್. ಹಾಗಾಗಿ ಎಲ್ಲನೂ ಕರೆಕ್ಟಾಗೈತೆ. ಮತ್ತು ಸ್ಲೀವ್ ಕೂಡ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸೊ ಸ್ಲೀವು ಸ್ವಲ್ಪ ಅಡ್ಜಸ್ಟ್ ಅಂದರೆ ಸ್ಲೀವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಕಡಿಮೆ ಬೀಳ್ತೈತೆ. ಹಾಗಾಗಿ ನಾನು ಅದಕ್ಕೆ ಲೈನಿಂಗ್ ಬಟ್ಟೆನ ಅಟ್ಯಾಚಿಂಗ್ ಮಾಡ್ಕೊಂಡ್ಬಿಟ್ಟು ಸ್ಲೀವ್ ಅಟ್ಯಾಚಿಂಗ್ ಮಾಡ್ತೀನಿ. ಸ್ಲೀವಿಗೆ ನಾನು ಲೈನಿಂಗ್ ಬಟ್ಟೆ ಹಚ್ತಿಲ್ಲ, ಅದು ನೆಟ್ಟೆಡ್ ಹಾಗೆ ಇರಲಿ ಅಂತ ಹೇಳಿದರು. ಸೊ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ಬನ್ನಿ ಸ್ಟಿಚಿಂಗ್ ಮಾಡೋಣ. ಅಲ್ಲೇ ನೋಡಿ ನಾನು ಲೈನಿಂಗ್ ಬಟ್ಟೆನ ಅಲ್ಲೇ ಒಂದು ಸ್ವಲ್ಪ ಕಡಿಮೆ ಬೀಳುತ್ತಲ್ವ, ಹಾಗಾಗಿ ಅಲ್ಲಿ ತೊಗೊಂಡಿದ್ದೀನಿ. ಏನೋ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಬಗಲಲ್ಲಿ ತಳಗಡೆ ಹೋಗಿಬಿಡುತ್ತಲ್ವ. ಸೊ ಹಾಗಾಗಿ ಕಾರ್ನೆಲ್ಲ ಕೂಡ ಮುಂದೆ ಬರೋ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಮುಂದೆ ಬರೋದು ವೀಡಿಯೋದಲ್ಲೆಲ್ಲ ಮುಂದೆ ಬರೋ ಕ್ಲಿಪ್ಪಲ್ಲಿ ನಾನು ಯಾವ ರೀತಿ ಕೂತಿದೆ ಕಸ್ಟಮರ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಪೂರ್ತಿ ಇವಾಗ ನಾವು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕಿಬಿಡೋಣ ನಾವು ಸ್ಲೀವ್ಗೆ ಈ ರೀತಿ. ಹಾಕ್ಬಿಟ್ಟು ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನ ಒತ್ತಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಇವಾಗ 2 ಸ್ಟಿಚ್ ಮಾಡಿದಾಯಿತು, ಅಂದರೆ ಸ್ಟಿಚಿಂಗ್ ಏನಿತ್ತು ಅದು 2 ಹಾಕಿದಾಯಿತು. ಡಬಲ್ ಸ್ಟಿಚ್ ಹಾಕಬೇಕು ಸ್ಲೀವ್ ಕೂಡ. ಎಲ್ಲದಕ್ಕೂ ಹೇಳ್ತಾಯಿದ್ದೀನಿ, ಡಾರ್ಟ್ ಹಿಡ್ಕೊಂಡು ಎಲ್ಲದಕ್ಕೂ ನಾವು ಡಬಲ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಲೀವ್ ತುಂಬ ಚೆನ್ನಾಗಿದೆ, ವರ್ಕ್ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸೊ ಇವಾಗ ಫಿಟ್ಟಿಂಗ್ ಮಾಡೋಣ. ಅದರಿಗಿಂತ ಮೊದಲು ಆ ಕಡೆ ಕೂಡ ಸ್ಲೀವನ್ನು ನಾವು ಅಟ್ಯಾಚಿಂಗ್ ಮಾಡಬೇಕು. ಸೊ ಮಾಡ್ತಾಯಿದ್ದೀನಿ ಅದು ಕೂಡ. ಇವಾಗ ನೋಡಿ ಫಸ್ಟಿಗೆ ಅದನ್ನು ನಾನು ಎಷ್ಟಕ್ಕೆ ತೊಗೋಬೇಕು ನೋಡಿ ಅದನ್ನು ಅಲ್ಲಿ ಮಾರ್ಕ್ ಹಾಕ್ತೀನಿ. ಮಾರ್ಕ್ ಹಾಕುವಾಗ ಕೂಡ ಮಾರ್ಕ್ ಅದ್ರ ಮೇಲೆ ಕೂರ್ತಾ ಇಲ್ಲ, ನೆಟ್ ಮೇಲೆ ತಳಗಡೆ ನಾನು ಮಷಿನ್ ಮೇಲೆ ಬರಿತಾ ಇದೆ. ನೋಡಿ ಅದು ಯಾವ ಥರ ಬರುತ್ತೆ ಅಂತ. ಈ ಥರ ನೋಡಿ ನೋಡಿ ಅದು ಸ್ಲೀವಲ್ಲಿ ಕೂರ್ತಾನೆ ಇಲ್ಲ ಅದು. ಸೊ ನಾವೇ ಹಿಡಿದ್ಬಿಟ್ಟು ಆ ಥರ ಮಾರ್ಕ್ ಏನಕ್ಕೆ ಮಾಡ್ಕೋತೀನಿ ಅಂದರೆ ನಾನು ತುಂಬಾ ಚೆನ್ನಾಗಿ ಕೂರುತ್ತೆ. ನೋಡಿ ಯಾವ ಥರ ಫಿಟ್ಟಿಂಗ್ ಎಲ್ಲ ಬಂದಿದೆ ಅಂತ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ನಿಮಗೆ ಯಾವ ಪಾರ್ಟು ಅಂದರೆ ಚೆನ್ನಾಗಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಲೀವ್, ಅಷ್ಟೇ ಇದೆ ಇರೋದು ಡಿಸೈನು. ಕಸ್ಟಮರ್ ಕೂಡ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಯಾವ ರೀತಿ ನೋಡಿ ಕಫ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಇದು ನೋಡಿ ಕಫು. ಸೊ ಸ್ಲೀವ್ ನೋಡಿ ತುಂಬಾ ಚೆನ್ನಾಗಿದೆ. ಅದು ಫೈನಲ್ ಲುಕ್ಕು. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಬಾಯ್.